ಇನ್ನೇನು ಹೊರಡೋ ಸಮಯ ಬ್ರದರ್. ಥ್ಯಾಂಕ್ ಯು. ನಿಮ್ಮೆಲ್ಲ ಪ್ರಾಜೆಕ್ಟ್ಗಳು ಒಳ್ಳೆಯದು ಸಕ್ಸಸ್ ಆಗಲಿ. ಫ್ಯೂಚರಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀರಿ, ಯಾರ ಕೈಗೂ ಸಿಗದೇ ಇರೋ ಲೆವೆಲ್ಗೆ ಬೆಳೀರಿ. ನಮ್ಮ ಪ್ರೋತ್ಸಾಹ, ನಮ್ಮ ಪ್ರೀತಿ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಥ್ಯಾಂಕ್ ಯು ಅಣ್ಣ. ಎತ್ತರಕ್ಕೆ ಬೆಳೀರಿ, ಎಲ್ಲರ ಕೈಗೂ ಯಾವಾಗಲೂ ನಮ್ಮ ಹಳ್ಳಿ ಪ್ರತಿಭೆಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಮನು. ಥ್ಯಾಂಕ್ ಯು. ಯಾವ ಕೆಲಸ ಕೈ ಹಾಕಿದ್ರು ಪಾಸ್ ಆಗಲಿ, ಸಕ್ಸಸ್ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಇವತ್ತು. ನಮ್ಮ RMC ಮಧು ಅಣ್ಣವರು, ನಮ್ಮ ರಮೇಶ್ ಅಣ್ಣವರು, ಮಹೇಶ್ ಅಣ್ಣವರೆಲ್ಲರೂ ಕೂಡ ನಮ್ಮ ಮಡೆಯನವರು ಮನು ಫಾರ್ಮ್ ಹೌಸಿಗೆ ಬಂದಿದ್ದಾರೆ. ನಾವು ಚಿಕ್ಕದಾಗಿ ಏನೋ ಪುಟ್ಟದಾಗ ಒಂದು ಕೆಲಸ, ಒಂದು ಕೃಷಿ ಮಾಡ್ಕೊಂಡಿದ್ದೀವಿ. ಪುಟ್ಟದಾಗಲ್ಲ, ಅದ್ಭುತವಾಗಿದೆ ಜಾಗ. ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗೈತೆ. ಹಂಗೆ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಪ್ರೋತ್ಸಾಹ ನೀಡಿ, ಒಂದು ಖುಷಿಯಿಂದ ಒಂದೆರಡು ಮಾತಾಡಿ, ಒಳ್ಳೆ ಚೆನ್ನಾಗಿರೋ ಮನು ಇನ್ನು ಒಳ್ಳೆ ಸಿನಿಮಾ ಮಾಡು ಅಂತ ಹೇಳಿ ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಇವತ್ತು ಇವರ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಅಲ್ಲ ಇದು, ಮೊದಲನೇ ಯೂಟ್ಯೂಬ್ ಚಾನಲ್ಲಿ ಒಂದು ಒಳ್ಳೆ ಇಂಟರ್ವ್ಯೂ ಮಾಡಿದ್ದಾರೆ. ಸಾಕಷ್ಟು ಒಂದು ಒಳ್ಳೆ ವಿಚಾರಗಳನ್ನ ಮಾತಾಡಿದ್ದೀವಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ, ಚಾನಲ್ ಹೆಸರೇನಣ್ಣ? RMC ಕನ್ನಡಿಗ. RMC ಕನ್ನಡಿಗ. ತುಂಬ ಖುಷಿಯಾಯಿತು. ಅದಕ್ಕೆ ನಮ್ಮ ಮಡೆನೂರು ಮನು ತೋಟದ ನಮ್ಮ ಕಡೆಯಿಂದ, ನಮ್ಮ ರಮೇಶ್ ಅಣ್ಣವ್ರ ಕಡೆಯಿಂದ, ಮಹೇಶ್ ಅಣ್ಣವ್ರ ಕಡೆಯಿಂದ RMC ಮಧು ಅಣ್ಣವ್ರಿಗೆ ಒಂದು ಚಿಕ್ಕ ಸನ್ಮಾನ, ನಮ್ಮ ರೈತರ ಕಡೆಯಿಂದ ಒಂದು ಶಾಲೆ ಹಾಕಿ ಒಂದು ಸನ್ಮಾನ ಮಾಡೋಣ ಅನ್ಕಡೆ. ನಾವು ನಿನಗೆ ಮಾಡಬೇಕು. ಯಾಕೆ ಗೊತ್ತಾ, ಸುಮಾರು ಕಲಾವಿದರಿಗೆ ಬೆನ್ ತಟ್ಟಿ ಸಪೋರ್ಟ್ ಮಾಡ್ತಿರಲ್ಲ, ಅದು ಖುಷಿ. ಇವತ್ತು ಎಕ್ಸ್ಪೆಕ್ಟ್ ಇಟ್ಕೊಂಡು ಮಾಡ್ತಾರೆ, ಎಕ್ಸ್ಪೆಕ್ಟ್ ಇಲ್ದಲೇ ಮಾಡಿದಾರಲ್ಲ, ಅದು ಗ್ರೇಟ್. ನೀವು ಅದು ಬರ್ತೀನಿ, ಹಂಗೆ ಇರಲಿ ರೀ. ನನಗೆ ಖುಷಿ ಆಯ್ತಪ್ಪ ಈ ಜಾಗಕ್ಕೆ ಬಂದಿದ್ದು. ಯಾಕೆಂದ್ರೆ ಯಾವುದೋ ದೊಡ್ಡ ಫಾರ್ಮ್ ಹೌಸ್ ಬಂದಿದ್ದೀವ, ಈ ತೋಟಕ್ಕೆ ಬಂದಿದ್ದೀವ, ರೈತರು ಒಂದು ಶಾಲೆ ನೋಡಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಎಲ್ಲ ಹಾಕೋಣ ನೀವು. ನಮಗೆ ನಮ್ಮ ಇದು ಏನು ಒಂದು ಬೆಚ್ಚು ಹಚ್ಕೊಂಬರ್ಕೋಣ, ಸರಿಯಾಗೈತಿ, ಸಖತ್ ವೇಟ್ ಐತಿ. ಥ್ಯಾಂಕ್ ಯು ಸೊ ಮಚ್. ನನಗೆ ನನ್ನ ಮನಸ್ಸಲ್ಲಿ ಯಾಕೆ ಮನುನೇ ಸೆಲೆಕ್ಟ್ ಮಾಡಿದೆ ಅಂದರೆ, ನನಗೆ ಮನು ಫಸ್ಟ್ ಟೈಮ್ ಸಿಕ್ಕಿದಾಗ ನನಗೆ ಮನುವಿಂದ ಒಂದೇ ಒಂದು ಮಾತು ಬಂದಿದ್ದು, ಅಣ್ಣ ನಿನ್ನಂಥ ಸ್ನೇಹಿತ ಇದ್ದಿದ್ರೆ ಇವತ್ತು ನನಗೆ ಈ ಥರ ಆಯ್ತಿರಲಿಲ್ಲ. ಏನೇ ತಪ್ಪು ಮಾಡಲಿ, ಒಳ್ಳೇದು ಮಾಡಲಿ, ಕೆಟ್ಟದ್ದು ಮಾಡಲಿ, ಆದರೆ ಸ್ನೇಹಿತ ಅನ್ನೋನು ಯಾರನ್ನೂ ಎಲ್ಲೂ ಬಿಟ್ಕೊಡ್ಬಾರ್ದು. ಒಂದು ಸಂದರ್ಭದಲ್ಲಿ ಯಾರ ಬಗ್ಗೆ ಎಲ್ಲೋ ಒಂದು ವಿಚಾರ ಯಾವುದೋ ಒಂದು ಮಾತಾಡಿರ್ತೀವಿ, ಅದನ್ನು ಆ ಕ್ಷಣದಲ್ಲೇ ಬುದ್ಧಿ ಹೇಳಿ ತಿದ್ದಿ ಅವನ್ನ ನಡೆಸೋ ಸ್ನೇಹಿತ. ಅದನ್ನು ತಗೊಬಂದು ಒಂದು ಪಬ್ಲಿಕಲ್ಲಿಟ್ಟು, ಅವನಿಗೆ ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ನೋಡ್ತಾ ಇರ್ತಾರೆ. ಅಂಥದನ್ನೆಲ್ಲ ಸಮಾಜದ ಮುಂದೆ ಇಟ್ಟು ಅವ್ನು ತಪ್ಪು ಮಾಡುವಾಗಲೇ ತಿದ್ದಿ ಹೇಳಿದೆ, ಬುದ್ಧಿ ಹೇಳಿದ್ರೆ ಅವ್ನು ಒಳ್ಳೆ ಸ್ನೇಹಿತ ಆಗ್ತಿದ್ದ. ಆದರೆ ಆ ಕೆಲಸ ಮಾಡಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೊಂದು ಪಾಠ ಆಗಲಿ ಮನುಗೆ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ. ಹೋದ ವರ್ಷ ಏನೇನು ನಡೆದ್ರು ಅದೊಂದು ಕೆಟ್ಟ ಕನಸು. ಹೌದು, ಅದು ಒಂದು ನೆಪ ಅಷ್ಟೇ, ಇಂಥವ್ರಿಂದ ಹಿಂಗೆ ಆಗಬೇಕು ಅಂತ. ಪಾಪ ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಾನು ಯಾರ ಮೇಲೆ ದೇಶ ಗೀಶ ಏನಿಲ್ಲ. ಈ ವರ್ಷ ಬದಲಾಗ್ತೀನಿ. ಕನ್ನಡಿಗರು ತುಂಬ ಬದಲಾಗಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಮನು ಏನಿದ್ರು ಕೆಲಸದಿಂದ ಹೋಗ್ತೀನಿ. ಹೌದು, ಇನ್ನು ಯಾರಿಂದನೂ ಹೋಗಲ್ಲ. ಖಂಡಿತ ನಿನ್ನ ಕೆಲಸ, ನಿನ್ನ ಶ್ರಮ, ನಿನ್ನ ಗುರಿ ಮುಟ್ಟೋದವರೆಗೂ, ನಿನ್ನ ಬಾವುಟ ಎಲ್ಲಿವರೆಗೂ ನಡೀತೀಯ ಅಲ್ಲಿವರೆಗೂ ಪ್ರೀತಿಸೋ ನಿನ್ನ ಜನ ಇದ್ದೇ ಇರ್ತಾರೆ. ಥ್ಯಾಂಕ್ ಯು. ಸರಿ, ನಾವೆಲ್ಲ ಬೇಲೂರಿಗೆ ಹೋಗಿ ಹಿಂಗೆ ಬರ್ತಾ ಇರಬೇಕಾದ್ರೆ ನಿಮ್ಮ ಮನೆಗೆ ಹೋಗೋಣ ಅಂತ ಬಂದಿದ್ದು. ಅಕಸ್ಮಿತವಾಗಿ ಇವೆಲ್ಲ ನಡೆದೋಗ್ತವೆ. ಹೌದು, ನಿಜ. ನಮ್ದೇನೋ ಕೆಲಸದ ಮೇಲೆ ಹೋಗಿದ್ದು, ಬರ್ತಾ ಹಿಂಗಾಯ್ತು ಅಷ್ಟೇ. ನಮ್ಮ ಪುಣ್ಯಕ್ಕೆ ಇವತ್ತು ಮನೂ ಇಲ್ಲೇ ಸಿಕ್ಕಿದ್ರು, ಹೆಂಗ ಖುಷಿ ಆಯಿತು. ಬರ್ತಾ ಇದ್ದೀವಿ ಅಂತ ಒಂದು ಫೋನ್ ಮಾಡಿದಕ್ಕೆ ಒಳ್ಳೆ ಅಡುಗೆ ಮಾಡಿಸಿದ್ರು, ಒಳ್ಳೆ ಊಟ ಮಾಡ್ಕೊಂಡು ನಮಗೋಸ್ಕರ ಒಂದು 2-3 ಸಮಯ ಕೊಟ್ಟರು. ಖುಷಿ ಆಯಿತು ನಮಗೆ. ಅವ್ರಿಗಿರೋ ಬ್ಯುಸಿಲಿ ಅವ್ರ ಈವೆಂಟ್ಸ್ಗಳೆಲ್ಲ ನೋಡ್ತಾ ಇದ್ರೆ ಆ ಅಪ್ಪ ಅರ್ಧ ಗಂಟೆ 1 ಅವರ್ ಫ್ರೀ ಇಲ್ಲ. ನಿಮಗೆ ಹೌದು, ಫಂಕ್ಷನ್ ಇತ್ತು, ಫಂಕ್ಷನಲ್ಲೂ ಫ್ರೀ ಮಾಡ್ಕೊಂಡು ಪಾಪ. ಥ್ಯಾಂಕ್ ಯು. ಎಳ್ಳೀರು ಕುಡ್ದವನ ಇಲ್ಲ ಚಿಕನ್ ತಿಂದು ಒಳ್ಳೆ ಆರಾಮಾಗಿ ಎಳ್ಳೀರು ಕುಡಿದು ಚೆನ್ನಾಗಿ. ಇನ್ನು ಊಟ ಮುಗ್ದೈತೆ, ಇನ್ನು ಎಳ್ಳೀರಂತೆ, ಕುಡಿಯೋಣ. ಇನ್ನೂ ಮುಗ್ದಿಲ್ಲ ನಮ್ಮ ಪ್ರೋಗ್ರಾಮು. ಅಣ್ಣ ಮರ ಹತ್ತೀನಿ, ಬಟ್ ನಾನು ಮರ ಹತ್ತೀನಿ. ಹೊಡೀರಿ, ಹೊಡಿತೀರಾ? ಹೊಡೀರಿ. ನೀನು ಹೆಂಗೆ ಹೊಡಿತೀಯ ನೋಡ್ಬೋದಾಗಿತ್ತು. ನಾನು ಮಚ್ಚದು ಅರ್ಥ ಆಗಿಲ್ಲ, ಅದಕ್ಕೆ ಸುಮ್ಮನೆ ಹೊಡಿತಿದ್ದೆ ನಾನು. ಅದು ಗಲೀಜಾರು ಹೋಗ್ಲ್ ಕಾರಣ ದಕ್ಕ ಸೈಜವೇ. ಇದನ್ನೊಂದು ಎತ್ತಕ್ಕೆ ಕೊನೆಗೆ ಇಲ್ಲಿ ತೋಟದ ಮುಂದೆ ಒಂದು 500 ಎಳ್ಳೀರು ಹಾಕಬಿಟ್ರು ಜೀವನ ನಡೆಸ್ಬಿಡ್ತೀಯ. ಅಯ್ಯೋ ಎಂಥದಿಲ್ಲ ಕಣ, ಇದು ಶೆಲ್ಟ್ ಗಲೀಜ್ ಜಾತ್ರೆ ಹೋಗಲ್ಲ. ಹೌದು, ಇದು ಬಾಳೆಕರೆ ಎಲ್ಲ ಐತಲ್ಲ, ಬಡ್ಡಿ ಮನ ಹೋಗಲ್ಲ. ನಿಜ. ಗಂಜಿ ಇಲ್ಲ ಅಣ್ಣ. ಅಯ್ಯೋ ಸೂಪರ್ ಆಗಿದೆ.
ಟೇಸ್ಟ್ ನೋಡಿ ಅಣ್ಣ ಗ್ಲಾಸಿಗೆ ಹಾಕಿಡ್ರಣ್ಣ ಹಂಗೆ ಹೊಡಿತಿದ್ರಲ್ಲ ಅಣ್ಣ. ಎಡಗೈ ಅವನು ಅಯ್ಯೋ ಯಪ್ಪ ಕೈ ಹುಷಾರು. ಕುಲ ಕಸುಬು. ನಮ್ಮ ಚಿನ್ನಿ ಕಡೆಗೆ ಆ ಕಡೆಗೆ ಹೋಗ. ಹೋಗಪ್ಪ ಆ ಕಡೆಗೆ. ನಮ್ಮಲ್ಲಿ ದಶಿ, ಆರೆ, ಸ್ಕ್ರೂ ಡ್ರೈವರು, ಹಾಂ ಕಟಿಂಗ್ ಪ್ಲೇಯರು, ಆಮೇಲೆ ರಿಂಚು, ಮೋಟ್ರ್ ಎತ್ತೋದು, ವೆಲ್ಡಿಂಗು, ಕಟ್ ವೆಲ್ಡಿಂಗ್ ನಾನೇ ಮಾಡ್ಕೊಂತೀನಣ್ಣ. ಇದು ಮಡಗಿಲ್ಲ ಜಿಪ್ ಕೀಪ್ ಜೀಪ್ ಅಲ್ಲ ಅದೊಂದು ಬಿಟ್ಟವ್ರೆ. ಅಣ್ಣ ಕೈಲೇ ಎತ್ಬೋದು ನಾವು. ಒಂದು ದಡಿ ಕಟ್ಕೊಂಡು ಹಗ್ಗ ಕಟ್ಕೊಂಡು ಟೈನ್ ಐತೆ ಸ್ವಿಂಗ್ ಬಿಡ್ತೀನಿ. ಇದು ಕೈ ಮೋಟ್ರ್ ಅದು. ಇದು ಅದು ಕೈಲಿ ಎಳಿಬೋದು. ಇನ್ನೊಂದು ಮೋಟ್ರು ಜಾಸ್ತಿ ಅದಕ್ಕೆ ಜೀಪ್ ಬೇಕು. ಏನು ಗಂಜಿ ಎತ್ಕೊಳ್ಳೋಣ. ಗಂಜಿ ಎತ್ಕೊಂಡಾಗೆ ಹಂಗೆ ಎತ್ಕೊಂಡ್ರ ಕೈಲೇ ಏನು ಇವತ್ತೇ ಮಾಡ್ತೀನದ. ಅಡ್ಜಸ್ಟ್ ಆಗಲಿ. ಜೀರಿಗೆ ಮಾವಿನಕಾಯಿ ರಂಗೈತೆ. ಹಾಂ ಜೀರಿಗೆ ಕರೆಕ್ಟ್ ಅಣ್ಣ. ನಾನು ಹಬ್ಬ ಹುಣ್ಣಿಮೆಗೆ ಮಾವಿನ ಸೊಪ್ಪಿಗೆ ಹಾಕೊಂಡಿದ್ದೀನಿ. ಅಪ್ಪ ಬಾಯಲ್ಲಿ ಕುಡಿಯಂಗೆ ಮಾಡು. ಸ್ಟ್ರಾ ಹಾಕೊಳಂಗೆ ಮಾಡ್ತಾ ಇದೀಯಾ. ಅಣ್ಣ ಗ್ಲಾಸ್ ಇದಕ್ಕೆ ಹಾಕೇಳಿ ಮಗಣ. ಇದಕ್ಕೆ ಹಾಕೇಳಿ ನೀವು ಹೇಳ್ತೀನಿ. ಇಲ್ಲ ನನಗೆ ಕುಡ್ದಂಗೆ ಆಗಲ್ಲ. ಒಂದು ಹೊಡ್ಕೊಡ್ಲ ಮಣ್ಣು ಹಂಗೆ ಹೊಡೆದಿ ಅಣ್ಣ. ಹೆಂಗೆ ಬಣ ನನ್ನ ಫೋನಲ್ಲಿ ಹೆಚ್ಚಿನ ಐಫೋನ್ ತಗೊಳ್ಳಿ. ಸಿಗೋಣ. ಬಾಯ್ ಬಾಯ್.